ಏನು ಹದ ಪಾಂಚಾಲ ಮಾಡಿದ ಮಾನಭಂಗವ ಕಂಡಿರೆ, ಕಾನೀನ ಶಕುನಿ ಜಯದ್ರಥಾಶ್ವತ್ಥಾಮ ಮೊದಲಾದ ಮಾನನಿಧಿಗಳು ಕಂಡಿರೆ, ಮದದಾನೆಗಳು ನೀವು ಕಂಡಿರೆ, ಹದನೇನೆನುತ ಕುರುರಾಯ ಮೂದಲಿಸಿದನು ತನ್ನವರ. ಹಳೆಯ ಹುಲುಧನುವಿದನು ಹಾರುವ ಸೆಳೆದ ಗಡ ಕೌಳಿಕದ ಯಂತ್ರವ, ಗೆಲಿದ ಗಡಗರುವಾಯಿಗೆಡಿಸಿದ ಗಡ ಮಹೇಶ್ವರರ. ನಳಿನ ಮುಖಿ ಹಾಕಿದಳು ಗಡ ತಿರುಕುಳಿಯ ಕೊರಳಲಿ ದಂಡೆಯನು ನೀವೊಲಿದು, ಮದುವೆಯ ಮಾಡಿ ಎಂದನು ಬೈದು ಭೂಮಿ ಪರ. ಭಂಡರೋ ನೀವು ನೆರೆದ ಧರಣಿ ಮಂಡಲೇಶ್ವರರ ಕಟ, ನಿಮ್ಮಯ ಹೆಂಡಿರನು ಬಳುವಳಿಯ ಕೊಡಿ ಹಾರುವನ ಹೆಂಡತಿಗೆ. ಗಂಡುಗಲಿಗಳ ನಿಮ್ಮನ ನಿಬರ ಕಂಡು ಬೇಕ್ಷಿಸಿ ಯಾಚಕನ ಕೈ ಕೊಂಡಳಿದ ಕೇನಿಂಟು ಮನದಲ್ಲಿ ವಾಸಿ ನಿಮಗೆಂದ. ವಾಸಿಗಳ ನರಸುವಡೆ ದೃಪದನ ಮೀಸಲಡಗನು ಹದ್ದು ಕಾಗೆಗೆ ಸೂಸಿ ವಿಪ್ರನ ಬಡಿದು ಬಿಡುವುದು ಮತ್ತೆ ತಿರಿದುಣಲಿ. ಆ ಸರೋಜಾನನೆಯ ನಮ್ಮ ವಿಲಾಸಿನಿಯ ವೀಧಿಯಲ್ಲಿ ಕೂಡುವುದೈಸಲೇ ಏನು ತೊಡನೆ ಘರ್ಜಿಸಿತು ನೃಪ ನಿಕರ. ಏಳಿ ಹತ್ತಲಿ ಲಗ್ಗೆ ಪದಹತ ಧೂಳಿಯಲಿ ಹಿರಿಯಗಳಿನಗಲವ, ಹೂಳಿ ಕಳೆಯಲಿ ಹರಿದು ಹತ್ತಲಿ ತೆನೆಯ ಸರಿಸದಲಿ. ಕೋಲುಗುಂಡಿನ ಹತಿಗೆ ಹುರಿಯೊಡೆದಾಳ ಹೊಯ್ ಹೊಯ್ಯನುತ ಸಕಲ ನೃಪಾಳಿ ಘರ್ಜಿಸಿ ಮುತ್ತಿದುದು ಪಾಂಚಾಲ ಪಟ್ಟಣವ. ಕೂಡೆ ಗಜಬಜವಾಯ್ತು ಹರಿದುದು ನಾಡಗಾವಳಿ ವಿಪ್ರಸಭೆ, ತೆಗೆದೋಡಿತಿ ಪಾಂಡವರು ಬಂದು ಕುಲಾಲ ಭವನದಲ್ಲಿ. ನೋಡುತ್ತಿರ್ದರು ಲಗ್ಗೆಯಬ್ಬರ ವೀಡಿರಿದುದುದು, ದಿಗಂತವನು ಕೈ ಮಾಡಿ ಕೋಟೆಯ ನಿಳಿದು ಬೆರಸಿದರಾಳುವೇರಿಯಲಿ. ಹಲ್ಲಣಿಸಿದರು ಹೊಗುವ ಚೂಣಿಯ ಚಿಲ್ಲ ಬಡಿದರು, ಸರಿಸ ಕಡರುವ ಬಿಲ್ಲವಿರುದುರ ಮೆಟ್ಟಿ ತಿವಿದರು ಸಾಲ ಸಬಳಿಗರು. ಝಲ್ಲರಿಯ ಝಾಡಿಗಳ ವಾದ್ಯದ ಪಲ್ಲಣಿಯ ದಳ ನೆರೆದುದಲ್ಲಿಯದಲ್ಲಿ ಮುತ್ತಿಗೆ ತೆಗೆಸಿದರು ಪಾಂಚಾಲ ನಾಯಕರು. ಚೋಣಿ ಮುರಿದೈ ತರಲು ಬಹಳ ಕ್ಷೋಣಿಯಲಿ ಕುರುಪತಿಯ ಥಟ್ಟಿನ ಹೂಣಿಗರು ಹುರಿಗೊಂಡು ಕವಿದರು ಕರ್ಣ ಮೊದಲಾಗಿ. ಸಾಣೆಯಲಗಿನ ಸರಿಗೆ ಪರಬಲವಾಣಿ ಇಟ್ಟ ಒಲಡಿ ಮಿಡುಕದ ಕ್ಷೀಣ ಬಲವೋ ಸರಿಸಿ ತೆಗೆದುದು ದೃಪದ ಪರಿವಾರ. ಕೌರವನು ಅಲ್ಲಿ ಸೇರಿದ್ದ ವೀರರನ್ನುದ್ದೇಶಿಸಿ ಕರ್ಣ, ಶಕುನಿ, ಜಯದ್ರಥ, ಅಶ್ವತ್ಥಾಮ ಮೊದಲಾದ ಸ್ವಾಭಿಮಾನಿಗಳಾದ ನಿಧಿಗಳೇ, ದೃಪದನು ನಮಗೆ ಮಾಡಿದ ಮಾನಭಂಗವನ್ನು ನೋಡಿದಿರಾ? ಯುದ್ಧದಲ್ಲಿ ಶತ್ರುಗಳ ಸೈನ್ಯಕ್ಕೆ ಮದ್ದಾನೆಗಳಂತೆ ಭಯಂಕರರಾಗಿರುವ ವೀರರೇ, ನೀವು ನೋಡಿದಿರಾ? ಇದು ಏನಾಯಿತು ನೋಡಿದಿರಾ ಎಂದು ತನ್ನವರನ್ನು ಮೂದಲಿಸಿದನು. ಯಾವುದೋ ಹಳೆಯ ತುಕ್ಕು ಹಿಡಿದ ಕೆಲಸಕ್ಕೆ ಬಾರದ ಈ ಬಿಲ್ಲನ್ನು ಹಾರುವವನೊಬ್ಬನು ಬಾಗಿಸಿದನಂತೆ. ಈ ಮೋಸದ ಯಂತ್ರವನ್ನು ಹೊಡೆದನಂತೆ. ಸಮಸ್ತ ರಾಜರ ಮಾನಭಂಗವನ್ನು ಮಾಡಿದನಲ್ಲವೇ? ಈ ರಾಜಪುತ್ರಿಯು ಯಾರೋ ತಿರುಬೂಕಿಯ ಕೊರಳಿಗೆ ಸ್ವಯಂವರ ಮಾಲೆಯನ್ನು ಹಾಕಿದಳಲ್ಲವೇ? ನಾಚಿಕೆಗೆಟ್ಟ ನೀವು ಹೋಗಿ ಈ ಮದುವೆಯನ್ನು ಮಾಡಿಸಿರಿ ಎಂದು ತನ್ನವರನ್ನೂ ರಾಜರನ್ನೂ ಬೈದು ಭಂಗಿಸಿದನು. ಇಲ್ಲಿ ಸೇರಿರುವ ಸಮಸ್ತ ರಾಜರೇ, ನೀವು ನಾಚಿಕೆಗೆಟ್ಟ ಭಂಡರು. ಈ ಹಾರುವನ ಹೆಂಡತಿಗೆ ನಿಮ್ಮ ಹೆಂಡಿರನ್ನು ಬಳುವಳಿಯಾಗಿ ಕೊಡಿರಿ. ವೀರರಾದ ಇಷ್ಟು ಜನ ನಿಮ್ಮನ್ನು ಕಂಡು ತಾತ್ಸಾರದಿಂದ ಉಪೇಕ್ಷೆ ಮಾಡಿ ದ್ರೌಪದಿಯು ತಿರುಪೆಯತ್ತುವನ ಕೈ ಹಿಡಿದಳು. ನಿಮ್ಮ ಮನಸ್ಸು ಏನು ಹೇಳುತ್ತದೆ? ಸ್ವಾಭಿಮಾನ ಎತ್ತ ಹೋಯಿತು ಎಂದು ದುರ್ಯೋಧನನು ಹಂಗಿಸುತ್ತಾ ನುಡಿದನು. ದುರ್ಯೋಧನನ ಮಾತನ್ನು ಕೇಳಿದ ರಾಜರ ಸಮೂಹವು ನಮ್ಮ ಮನಸ್ಸಿನ ಛಲವನ್ನು ಹುಡುಕಿದ್ದೇ ಆದರೆ ದೃಪದನ ಮಾಂಸವನ್ನು ಹದ್ದು ಕಾಗೆಗಳಿಗೆ ಹಂಚಿ ಈ ಬ್ರಾಹ್ಮಣನನ್ನು ಬಡಿದು ಕೈ ಬಿಡಬೇಕು. ಅವನು ಮತ್ತೆ ತಿರಿದು ಊಟ ಮಾಡಲಿ. ದ್ರೌಪದಿಯನ್ನು ನಮ್ಮ ವಿಲಾಸಿನಿಯರ ಮನೆಗಳಲ್ಲಿ ಕೂಡಿ ಹಾಕಬೇಕು ಎನ್ನುತ್ತಾ ಮತ್ತೆ ಮತ್ತೆ ಗರ್ಜಿಸಿದರು. ಹೀಗೆ ಗರ್ಜಿಸಿದ ರಾಜರು ದೃಪದ ನಗರದ ಕೋಟೆಗೆ ಲಗ್ಗೆ ಹಾಕೋಣ, ನಮ್ಮ ಸೈನ್ಯಗಳ ಕಾಲ್ತುಳಿತದ ಧೂಳಿಯಿಂದ ನಗರದ ಕೋಟೆಯ ಸುತ್ತ ಇರುವ ಕಂದಕವು ಮುಚ್ಚಿ ಹೋಗಲಿ,
ಕೋಟೆಯನ್ನು ಏರಿ ಕೊತ್ತಳಗಳನ್ನು ವಶಪಡಿಸಿ ಹತ್ತೋಣ. ನಮ್ಮ ಬಾಣಗಳು ಕವಣೆಗಲ್ಲುಗಳು ಶತ್ರು ಸೈನಿಕರನ್ನು ಹೊಡೆದು ಕೆಡವಲಿ ಎಂದು ಪಟ್ಟಣವನ್ನು ಮುತ್ತಿದರು. ಆಗ ಬಹಳ ಶಬ್ದವಾಯಿತು. ಅಲ್ಲಿ ಸೇರಿದ್ದ ಜನರ ಗುಂಪು ನಗರವನ್ನು ಬಿಟ್ಟು ಹೋಯಿತು. ಬ್ರಾಹ್ಮಣರ ಸಭೆಯೂ ಓಡಿ ಹೋಯಿತು. ಪಾಂಡವರು ಕುಂಬಾರನ ಮನೆಗೆ ಬಂದು ಕೋಟೆಗೆ ಲಗ್ಗೆ ಹಾಕುವುದನ್ನು ನೋಡಿದರು. ಆ ಸದ್ದು ದಿಗಂತವನ್ನು ಆವರಿಸಿತು. ಆ ರಾಜರು ಕೋಟೆಯನ್ನು ಹತ್ತಿ ಜನರ ಮೇಲೆ ಕೈ ಮಾಡಿ ಕೆಳಗಿಳಿದರು. ಪಾಂಚಾಲ ಸೈನ್ಯದ ಅಧಿಪತಿಗಳು ಕೋಟೆಯನ್ನು ಹೊಕ್ಕ ಸೈನ್ಯವನ್ನು ಹೊಡೆದೋಡಿಸಿದರು. ಭಲ್ಲೆಗಳಿಂದ ಬಿಲ್ಲುಗಾರರನ್ನು ತಿವಿದುಕೊಂಡರು. ರಣವಾದ್ಯಗಳ ಸದ್ದು ಆಕಾಶವನ್ನು ತುಂಬುತ್ತಿರಲು ಶತ್ರುಗಳನ್ನು ಹಿಂದಕ್ಕೆ ತಳ್ಳಿ ಮುತ್ತಿಗೆಯನ್ನು ಬಿಡಿಸಿದರು. ತಮ್ಮ ಸೈನ್ಯವು ಶತ್ರುಗಳ ಹೊಡೆತಕ್ಕೆ ಸೋತು ಹಿಂದಕ್ಕೆ ಓಡಿ ಬರಲು ಕರ್ಣನೇ ಮೊದಲಾದ ಕೌರವ ಸೈನ್ಯದ ನಾಯಕರು ತಮ್ಮ ಕೂರಂಬುಗಳಿಂದ ಪಾಂಚಾಲ ಸೈನ್ಯವನ್ನು ಕಡಿದು ಹಾಕಲು ದ್ರುಪದನ ಸೈನ್ಯವು ಹಿಮ್ಮೆಟ್ಟಿತು.